ಹನಿ ಟ್ರ್ಯಾಪ್ನ ಹಿಂದೆ ಮಹಾನ್ ನಾಯಕನಿದ್ದಾನೆ ಅನ್ಸುತ್ತೆ. ದೆಹಲಿಯಲ್ಲಿ ಬಿಜೆಪಿ ಶಾಸಕ ಯತ್ನಾಳ್ ಬಾಂಬ್ ಸಿಡಿಸಿದ್ದಾರೆ. ಸಚಿವ ರಾಜಣ್ಣ ಸಹ ಯಾರ ಹೆಸರನ್ನು ಹೇಳಿಲ್ಲ. ಹನಿ ಟ್ರ್ಯಾಪ್ ಹಿಂದೆ ಮಹಾನ್ ನಾಯಕನ ಕೈವಾಡ ಇದೆ. ನನಗೆ ಚೀಟಿ ಕಳಿಸಿದವರ ಹೆಸರನ್ನ ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಚೀಟಿ ವಿಷಯ ಹೇಳಿದ್ರೆ ದೊಡ್ಡ ಕ್ರಾಂತಿಯೇ ಆಗತ್ತೆ. ಚೀಟಿಯಲ್ಲಿ 2 ಪಕ್ಷದ ಶಾಸಕರ ಹೆಸರಿದೆ. ಹನಿ ಟ್ರ್ಯಾಪ್ ಬ್ಲಾಕ್ ಮೇಲ್ನ ಬಗ್ಗೆ ಪ್ರಶ್ನೆ ಮಾಡಿದ್ದೀನಿ. ಇದರಿಂದ ಕಾಂಗ್ರೆಸ್ನಲ್ಲಿ ಗಲಿಬಿಲಿ ಚರ್ಚೆ ಆಗಿದೆ. ನನಗೆ ಚೀಟಿ ಕಳಿಸಿದ್ದು 2 ಪಕ್ಷಗಳ ಶಾಸಕರು. ನಾನು ಹೆಸರು ಹೇಳಿದ್ರೆ ಶಾಸಕರು ಮನೆಗೆ ಹೋಗ್ತಾರೆ. ನಾನು ಬಳಕೆಯಾಗೋ ವಸ್ತುವಲ್ಲ ಅಂತ ಯತ್ನಾಳ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾರು ಕಳಿಸಿದ್ರು ನನಗೂ ಗೊತ್ತಿಲ್ಲ. ಆ ಚೀಟಿಯಲ್ಲಿ ಬರೆದಂಥದ್ದು ಏನಾದರೂ ಹೇಳಿದಂದ್ರೆ 2 ಪಕ್ಷದಲ್ಲಿ ದೊಡ್ಡ ಕ್ರಾಂತಿ ಆಗ್ತದೆ. ಅದಕ್ಕೆ 2 ಪಕ್ಷದ ನೇತಾರರು ಅದರ ಚೀಟಿಯ ಹಿನ್ನಡೆ ಇದೆ ಅನ್ನೋಂಥದ್ದು ಯಾರೋ ಕಳಿಸಿದ್ರು. ಅದು ಯಾರು ಕಳಿಸಿದ್ರು, ಸಚಿವರು ಕಳಿಸಿದ್ರು, ನಮ್ಮ ಪಾರ್ಟಿಯವರು ಯಾರು ಕಳಿಸಿದ್ರು ಗೊತ್ತಾಗಲಿಲ್ಲ. ಇದು ರಾಜಣ್ಣವರು ಸಹಕಾರಿ ಮಂತ್ರಿಗಳು ಬಹಿರಂಗವಾಗಿ ಹೇಳ್ತಾ ಇದ್ರು, ಟ್ರ್ಯಾಪ್ ಆಗ್ತಾ ಇದೆ, ಹನಿ ಟ್ರ್ಯಾಪ್ ಆಗ್ತಾ ಇದೆ. ಅದು ಹೇಳಿದ ಮ್ಯಾಗೆ ನಾನು ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದೆ. ಅವ್ರ ಪಕ್ಷದವರೇ ಹನಿ ಟ್ರ್ಯಾಪ್ ಮಾಡ್ತಾ ಇದ್ರು ಅನ್ನೋಂಥದ್ದನ್ನು ಇವತ್ತು ನಾಡಿನ ಜನತೆ ಮುಂದೆ ಇಟ್ಟಾಗ ಇದು ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇತ್ತು. ಮತ್ತು ಸದನ ನಡೆಯುವಾಗ ಯಾರು ಹನಿ ಟ್ರ್ಯಾಪ್ ಮಾಡ್ತಾ ಇರೋದು, ಯಾರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದ ಅನ್ನೋಂಥದ್ದು ನಾ ಪ್ರಶ್ನೆ ಮಾಡಿದ್ದೇನೆ. ಕಾಂಗ್ರೆಸ್ನಲ್ಲಿ ಗಲಿಬಿಲಿ ಆಯಿತು. ಕಾಂಗ್ರೆಸ್ನಲ್ಲಿ ಒಂದು ರೀತಿ ಅವರಲ್ಲೇ ಒಂದು ರೀತಿ ಒಡಕು ಏನು ಆಗಿದೆ. ಇದಕ್ಕೆ ಕಾರಣ ಕಾಂಗ್ರೆಸ್ನಲ್ಲಿ ಯಾರಿದ್ದಾರೆ ಅನ್ನೋಂಥದ್ದನ್ನು ರಾಜಣ್ಣವ್ರ ಹೆಸರು ಹೇಳಿಲ್ಲ. ಆದರೆ ಆ ಹೆಸರು ಅವರು ಹೇಳುವಂಥ ಸಂಕೇತಗಳು ನೋಡಿದ್ರೆ ಕರ್ನಾಟಕದ ಒಬ್ಬ ಮಹಾನ್ ನಾಯಕ ಇರ್ಬೋದು ಅಂತ ನನಗೆ ಅನಿಸ್ತದೆ. ಅದೇ ಏನು ಮುಂದಿನ ದಿವಸನಾಗ ಹೇಳ್ತೇನೆ. ಅದನ್ನು ನಿಮ್ಮ ಪಾರ್ಟಿಯವರು ಇದ್ದಾರೆ ಅದರಲ್ಲಿ, ಅದೇ ಹೇಳ್ತೇನೆ. ಮುಂದಿನ ದಿವಸನಾಗ ಅವ್ರು ಕಳಿಸಿದಂಥ ಚೀಟಿಯೊಳಗೆ ಏನಿತ್ತು ಅನ್ನೋದು ಅದ್ರದ್ದು ಅರ್ಥ ನೋಡಿಬಿಟ್ರೆ 2 ಪಾರ್ಟಿಯ ಮಹಾನ್ ನಾಯಕರು ಮನೆಗೆ ಹೋಗ್ಬೇಕಾಗ್ತದೆ. ಚೀಟಿ ಯಾರು ಕಳಿಸಿದ್ರು ನನಗೂ ಗೊತ್ತಿಲ್ಲ. ಆ ಚೀಟಿಯಲ್ಲಿ ಬರೆದಂಥದ್ದು ಏನಾದರೂ ಹೇಳಿದಂದ್ರೆ 2 ಪಕ್ಷದಲ್ಲಿ ದೊಡ್ಡ ಕ್ರಾಂತಿ ಆಗ್ತದೆ. ಅದಕ್ಕೆ 2 ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.